ಮನೆಯಲ್ಲಿ ಟಿವಿ ನೋಡಿ ನೋಡಿ ಬೋರ್ ಆಗಿದ್ಯಾ? ಲೈಕ್ ಯಾವಾಗಲೂ ಯೋಚನೆ ಬರ್ತಾ ಇರುತ್ತಾ? ಏನಪ್ಪ ನನ್ನ ಲೈಫು ಇಷ್ಟೇನಾ? ಮನೆ ಆಯಿತು, ಮಕ್ಕಳಾಯಿತು, ಟಿವಿ ಆಯಿತು, ಎಲ್ಲ ಸೀರಿಯಲ್ ನೋಡಿದ್ದಾಯಿತು, ಮುಂದೇನು ಅಂತ ಹೇಳ್ಬಿಟ್ಟು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಾ? ಹಾಗಾದರೆ ವಿಮೆನ್ ನೀವು ಮನೆಯಿಂದನೇ ಕುತ್ಕೊಂಡು ವಿತೌಟ್ ಈವನ್ ಗೋಯಿಂಗ್ ಔಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನ ಯೂಸ್ ಮಾಡಿ ಮನೆಯಿಂದನೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಝೀರೋ ಇನ್ವೆಸ್ಟ್ಮೆಂಟ್ ಇರೋವಂಥ ಐಡಿಯಾಸ್ಗಳನ್ನೂ ಕೊಡ್ತೀನಿ ನಾನು. ಸೊ 2026ಅಲ್ಲಿ ಬೆಸ್ಟ್ ಬಿಸ್ನೆಸ್ ಐಡಿಯಾಸ್ ಮನೆಯಿಂದನೇ ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಹಾಗಾದರೆ ಈ ವಿಡಿಯೋನ ಫುಲ್ ನೋಡಿ. ಸೊ ಮೊದಲನೇದು, ನನ್ನ ಹೆಸರು ಅನುರಾಧ ಸತ್ಯನಾರಾಯಣ್ ಅಂತ ಹೇಳಿಬಿಟ್ಟು. ಸೊ ಲೈಕ್ ಐ ಗಾಟ್ ವೆರಿ ಅರ್ಲಿ ಮ್ಯಾರೇಜ್. ನನ್ನ ಇಂಟ್ರೊಡಕ್ಷನ್ ಲೈಫ್ ಹೇಳಬೇಕು ಅಂತ ಹೇಳಿದ್ರೆ, ಅಟ್ ದ ಏಜ್ ಆಫ್ 18 ಐ ಗಾಟ್ ಮ್ಯಾರಿಡ್. ಜನರಲಿ ಅರ್ಲಿ ಮ್ಯಾರೇಜ್ ಆದಾಗ ಏನಾಗುತ್ತೆ ಅಂದರೆ, ನಮಗೆ ಒಂದು ಕಾನ್ಫಿಡೆನ್ಸ್ ಇರಲ್ಲ ನಮ್ಮಲ್ಲಿ. ನಮಗೆ ಏನು ಮಾಡ್ತಾ ಇದ್ದೀವಿ, ಸರಿನಾ ನಾವು ಮಾಡ್ತಾ ಇರೋದು, ರೈಟ್? ಅದಾದಮೇಲಿಂದ ವಿ ಬಿಕಮ್ ಬ್ಯುಸಿ, ಫ್ಯಾಮಿಲಿ, ಮನೆ, ಮಕ್ಕಳು ಅಂತ. ಬಟ್ ಒಂದು ಏಜ್ ಆದಮೇಲಿಂದ ಅನ್ಸಕ್ಕೆ ಶುರು ಆಗುತ್ತೆ, ಲೈಕ್ ಇಷ್ಟೇನಾ ಲೈಫು, ಏನು ಮಾಡಬೇಕು ನಾನು ಮುಂದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಆ ಥರ ಅನ್ನಿಸ್ತಾ ಇದೆ, ಇಫ್ ಯು ಆರ್ ಗೋಯಿಂಗ್ ಥ್ರೂ ದಟ್ ಕ್ರೈಸಿಸ್ ಅಂತ ಹೇಳಿದ್ರೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಆ್ಯಂಡ್ ರೈಟ್ ಟೈಮ್ ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಯು 6 ಡಿಫ್ರೆಂಟ್ ಐಡಿಯಾಸ್ 2026ಅಲ್ಲಿ ನೀವು ಯಾವುದು ಮನೆಯಿಂದನೇ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮೊದಲನೇದು, ಸೊ ದಿಸ್ ಇಸ್ ಲಿಟಲ್ ಹೈಯರ್ ಇನ್ವೆಸ್ಟ್ಮೆಂಟ್. ಯಾವುದು ಅಂತ ಹೇಳಿದ್ರೆ ಲೈಕ್ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋದು. ಸೊ ಆಲ್ ಟುಗೆದರ್ ಕರ್ನಾಟಕದಲ್ಲೇ 8 ಲಕ್ಷಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಬಿಸ್ನೆಸಸ್ ಇದೆ. ಮತ್ತು MSME ಬಿಸ್ನೆಸ್ ಓನರ್ಗಳಿಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋದಕ್ಕೆ ಜನ ಬೇಕಾಗಿದ್ದಾರೆ. ಸೊ ಲಿಟಲ್ ಇನ್ವೆಸ್ಟ್ಮೆಂಟ್, 35,000 to 50,000 ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ಇದೆ ಅಂದರೆ, ಒಂದು ಲ್ಯಾಪ್ಟಾಪ್ ಇಲ್ಲ ಡೆಸ್ಕ್ಟಾಪ್ ತೊಗೊಂಡ್ರೆ ಯು ಕ್ಯಾನ್ ಸ್ಟಾರ್ಟ್ ದಿಸ್ ಬಿಸ್ನೆಸ್. ಆ್ಯಂಡ್ ಎರಡನೇದು ಮೋಸ್ಟ್ ಇಂಪಾರ್ಟೆಂಟು, ಲೈಕ್ ರೆಡಿಮೇಡ್ ಬ್ಲೌಸ್. ತುಂಬ ಜನ ಸಾರೀಸ್ನ ಸೇಲ್ ಮಾಡ್ತಾರೆ, ಬಟ್ ರೆಡಿಮೇಡ್ ಬ್ಲೌಸ್ನ ತೊಗೊಂಬಂದು ಇಫ್ ಯು ಹ್ಯಾವ್ ಸಮ್ವೇರ್ ಅರೌಂಡ್ ಒಂದು 20,000-30,000 ರೂಪಾಯಿ ನಿಮ್ಮ ಹತ್ರ ಬಜೆಟ್ ಇದ್ದರೆ ಸಾಕು, ಕ್ಯಾಪಿಟಲ್ ಇದ್ದರೆ. ಆ್ಯಂಡ್ ಅದ್ರ ಮುಖಾಂತರ ನೀವು ಮನೆಯಿಂದ ಒಂದು ಕಾಲು ಹೊರಗಡೆ ಹಿಡ್ದೆ, ರೈಟ್, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನ ಯೂಸ್ ಮಾಡಿ ಈ ಬಿಸ್ನೆಸ್ನ ದೊಡ್ಡದಾಗಿ ಬೆಳೆಸ್ಬೋದು. ಆ್ಯಂಡ್ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಅ ಬ್ಯೂಟಿಫುಲ್ ಬಿಸ್ನೆಸ್, ಫ್ಲವರ್ ಬಿಸ್ನೆಸ್, ಹೂವಿಂದು, ರೈಟ್? ಸೊ ತುಂಬ ಜನ ಮದುವೆ ಮನೆಗಳಲ್ಲಿ ನೀಡ್ ಇರುತ್ತೆ, ಲೈಕ್ ಮದುವೆ ರಿಲೇಟೆಡ್ ಐಟಮ್ಸು, ಡೆಕೋರೇಟೆಡ್ ಐಟಮ್ಸ್ ಬೇಕಾಗಿರುತ್ತೆ. ಮತ್ತು ಮದುಮಗಳಿಗೆ, ರಿಲೇಟಿವ್ಸ್ಗೆ ಬೇಕಾಗಿರುವಂಥ ಹೂವು, ರೈಟ್? ನಿಮ್ಗೆ ಏನಾದ್ರು ಕ್ರಿಯೇಟಿವಿಟಿ ಇದೆ, ಚೆನ್ನಾಗಿ ಹೂವು ಕಟ್ತೀರಾ, ಡಿಫ್ರೆಂಟಾಗಿ ದಿಂಡು ಕಟ್ತೀರಾ ಅಂತ ಹೇಳಿದ್ರೆ, ದಿಸ್ ಇಸ್ ದ ಬೆಸ್ಟ್ ಬಿಸ್ನೆಸ್. ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಬೆಳೆಸ್ಬೋದು ಈ ಬಿಸ್ನೆಸ್ನ, ಮನೇಲೇ ಕೂತ್ಕೊಂಡು ಮಾಡ್ಬೋದು. ಆ್ಯಂಡ್ ಇನ್ವೆಸ್ಟ್ಮೆಂಟ್ ನಿಮಗೆ 5,000-10,000 ರೂಪಾಯಿ ಇದ್ದರೆ ಸಾಕು. ನಮ್ಮ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಐಡಿಯಾ ಕಡಿಮೆ ಬಜೆಟಲ್ಲಿ ಆಗೋವಂಥದ್ದು ಯಾವುದು ಅಂತ ಹೇಳಿದ್ರೆ, ಹೋಮ್ ಡೆಕೋರೇಷನ್ ಐಟಮ್ಸ್. ಸೊ ನಿಮಗೆ ಒಳ್ಳೆ ಕ್ರಿಯೇಟಿವಿಟಿ ಇದೆ ಅಂತ ಹೇಳಿದ್ರೆ, ಲೈಕ್ ಬಾಗಿಲಿಗೆ ಹಾಕೋ ತೋರಣದಿಂದ ಹಿಡಿದು ಮನೆಯಲ್ಲಿ ಯೂಸ್ ಮಾಡೋಂಥ ಕಾರ್ಪೆಟು, ಸಣ್ಣ ಸಣ್ಣ ಫುಟ್ ಮ್ಯಾಟ್ಸಿಂದ ಹಿಡಿದು ಲಾಡ್ ಆಫ್ ಥಿಂಗ್ಸ್ ಕ್ಯಾನ್ ಬಿ ಡನ್. ದೇವ್ರ ಮನೇಲಿ ಯೂಸ್ ಮಾಡೋವಂಥ ದೀಪದ ಕೆಳಗಡೆ ಇರೋವಂಥ ಸ್ಮಾಲ್ ಐಟಮ್ಸ್. ಸೊ ಈ ಥರದಕ್ಕೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಆ್ಯಂಡ್ ಈ ಥರದಕ್ಕೆ ಆನ್ಲೈನಲ್ಲಿ ಒಳ್ಳೆ ಮಾರ್ಕೆಟ್ ಕೂಡ ಸಿಗುತ್ತೆ. ಸೊ ವಿತ್ ಅ ಮಿನಿಮಮ್ ಬಜೆಟ್ ಆಫ್ 5,000-10,000 ರೂಪೀಸ್ ಇದ್ದರೆ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಐಟಮ್ಸ್ನ ಕ್ರಿಯೇಟ್ ಮಾಡ್ಬೋದು. ಗಣೇಶ ಫೆಸ್ಟಿವಲ್ಗೆ, ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಏನಿಲ್ಲ ಅಂತ ಹೇಳಿದ್ರು ಮಿನಿಮಮ್ 700-1,000 ರೂಪೀಸ್ವರೆಗೂ ಅರ್ನ್ ಮಾಡ್ಬೋದು ಈಚ್ ಪ್ರಾಡಕ್ಟಿಂದ. ಸೊ ಡೋಂಟ್ ಫರ್ಗೆಟ್ ಟು ವಾಚ್ ಮೈ ಲಾಸ್ಟ್ ಐಡಿಯಾ ವಿಟ್ ಇಸ್ ಜಸ್ಟ್ ಝೀರೋ ಇನ್ವೆಸ್ಟ್ಮೆಂಟ್, ರೈಟ್? ಝೀರೋ ಇನ್ವೆಸ್ಟ್ಮೆಂಟ್. ಸೊ ಇದಾದ್ಮೇಲಿಂದ ನೆಕ್ಸ್ಟ್ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ವಿಚ್ ರಿಕ್ವೈರ್ಸ್ ಮಿನಿಮಮ್ 5,000 ರೂಪಾಯಿ ಇನ್ವೆಸ್ಟ್ಮೆಂಟು. ದಟ್ ಇಸ್ ಎ ಕಟ್ ಫ್ರೂಟ್ ಬಿಸ್ನೆಸ್. ಅಂದರೆ ಬೆಂಗಳೂರಲ್ಲಿ, ಸಿಟೀಸಲ್ಲಿ ನೀವು ನೋಡಿದ್ರೆ ತುಂಬ ಜನ ಫ್ಯಾಮಿಲೀಸು ಕಪಲ್ ವರ್ಕ್ ಮಾಡ್ತಾ ಇರ್ತಾರೆ, ಬ್ಯಾಚುಲರ್ಸ್ ಇರ್ತಾರೆ, ಹೊರಗಡೆಯಿಂದ ಬಂದಿರ್ತಾರೆ. ಸೊ ಅವರಿಗೆ ಟೈಮ್ ಇರೋದಿಲ್ಲ, ಮತ್ತು ಫ್ರೂಟ್ಸ್ನ ಫುಲ್ ತೊಗೊಂಡು ಬಂದರೆ ಖಾಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಿರುತ್ತೆ, ರೈಟ್? ಸೊ ನೀವು ಸಬ್ಸ್ಕ್ರಿಪ್ಷನ್ ಥರ ಮಾಡ್ಕೊಳ್ಳೋದ್ರ ಮುಖಾಂತರ, ಅಂದರೆ ಒಂದು ಎಂಟೈರ್ ಮಂತು ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸ್ನ ಕಳಿಸ್ಕೊಡ್ತೀನಿ, ಕಟ್ ಫ್ರೂಟ್ಸ್ನ, ರೈಟ್, ಒಂದು ಬಾಕ್ಸಲ್ಲಿ. ಸೊ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ವೆರಿ ಪ್ರಾಫಿಟಬಲ್ ಬಿಸ್ನೆಸ್. ಇದು ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ ಇದಕ್ಕೆ. ಆ್ಯಂಡ್ ದ ಲಾಸ್ಟ್ ಒನ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಯಾವುದು ಅಂದರೆ, ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರೂ ದೇವಸ್ಥಾನ ಇದೆ ಅಂದರೆ, ಆ ದೇವಸ್ಥಾನದಲ್ಲಿ ಡೆಫಿನೆಟ್ಲಿ ತುಳಸಿ ಹಾರ ಯೂಸ್ ಮಾಡ್ತಾರೆ, ರೋಸ್ನ ಯೂಸ್ ಮಾಡ್ತಾರೆ. ಸೊ ಟೆಂಪಲಲ್ಲಿ ಮಾತಾಡಿ ಯು ಕ್ಯಾನ್ ಬ್ರಿಂಗ್ ಇಟ್ ನೆಕ್ಸ್ಟ್ ಡೇ ದೇವ್ರಿಗೆ ಹಾಕಿ ತೆಗೆದಿರೋ ಅಂಥ ತುಳಸಿ ರೋಸ್ನ ಎಲ್ಲ ತೊಗೊಂಡು ಬಂದು ನೀಟಾಗಿ ಸೆಗ್ರಿಗೇಟ್ ಮಾಡಿ, ವಾಶ್ ಮಾಡಿ, ಡ್ರೈ ಮಾಡ್ಕೊಂಡು ಅದನ್ನು ಅದ್ರ ಮುಖಾಂತರ ಫೇಸ್ ಪ್ಯಾಕ್ನ ಮಾಡ್ಬೋದು. ಇದಕ್ಕೂ ಕೂಡ ಆನ್ಲೈನಲ್ಲಿ ತುಂಬ ಬೇಡಿಕೆ ಇದೆ. ಸೊ ಬರೀ ನಿಮಗೆ ಬಿಸ್ನೆಸ್ ಐಡಿಯಾ ಅಷ್ಟೇ ಕೊಡ್ತಾ ಇರೋದಲ್ಲ ನಾನು, ಇದ್ರ ಜೊತೆಗೆ ನೀವು ನಿಮ್ಮ ಫಸ್ಟ್ ಆರ್ಡರ್ನ ಹೆಂಗೆ ತೊಗೊಳ್ಬೇಕು ಆನ್ಲೈನ್ ಮುಖಾಂತರ ಅಂತ ಹೇಳ್ಕೊಡ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ. ಸೊ ಕಮೆಂಟ್ ಬಿಲೋ ನಿಮಗೆ ಯಾವ ಬಿಸ್ನೆಸ್ ಬಗ್ಗೆ ಫಸ್ಟ್ ಪ್ಲ್ಯಾನ್ ಬೇಕು ಅಂತ ಹೇಳ್ಬಿಟ್ಟು 6 ಐಡಿಯಾ ಕೊಟ್ಟಿದ್ದೀನಿ ನಾನು. ಸೊ ಅದರಲ್ಲಿ ಯಾವುದ್ರ ಬಗ್ಗೆ ಫಸ್ಟ್ ಪ್ಲ್ಯಾನ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಮೇಕ್ ಎ ನೆಕ್ಸ್ಟ್ ವಿಡಿಯೋ ಆನ್ ದ್ಯಾಟ್.